ಮಾದರಿಯ ಊಟೋಪಚಾರದ ಹೋಟೆಲ್ ಸಾಮ್ರಾಟ್ ಇನ್ ಸೋಮವಾರ ಶುಭಾರಂಭಗೊಂಡಿದೆ. ಉದ್ಯಮಿ ಮಹಾದಾನಿ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಅತಿಥಿ ಗಣ್ಯರೊಡಗೂಡಿ ದೀಪ ಬೆಳಗಿಸಿ ಸಾಮ್ರಾಟ್ ಇನ್ ಅನ್ನು ಉದ್ಘಾಟನೆಗೊಳಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಹೋಟೆಲ್ ಉದ್ಯಮ ಎಂಬುದು ಸೇವಾ ಕೈಗಾರಿಕೆ. ಇಲ್ಲಿ ಅಭಿವೃದ್ಧಿ ಸಾಧಿಸಬೇಕಿದ್ರೆ ಗ್ರಾಹಕರನ್ನ ತೃಪ್ತಿಪಡಿಸುವುದು ಮುಖ್ಯ ಎಂದರು. ಸ್ವಚ್ಛತೆ ಮತ್ತು ಉತ್ತಮ ಸೇವೆ ಹಾಗೂ ರುಚಿ ಗ್ರಾಹಕರನ್ನ ಸೆಳೆಯುವ ಅಂಶಗಳು ಎಂದು ಕನ್ಯಾನ ಅಭಿಪ್ರಾಯಪಟ್ಟಿದ್ದಾರೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರು ಮಾತನಾಡಿ, ಹೋಟೆಲ್ ಉದ್ಯಮ ಬಹಳ ಪರಿಶ್ರಮವನ್ನ ಬೇಡುತ್ತದೆ. ವಿಮಾನ ನಿಲ್ದಾಣಕ್ಕೆ ಹೋಗುವ ತರಾತುರಿಯಲ್ಲಿರುವವರಿಗೆ ಉಪಹಾರ ಮಾಡಲು ಅತ್ಯಂತ ಯೋಗ್ಯ ತಾಣದಲ್ಲಿ ಸಾಮ್ರಾಟ್ ಇದೆ ಎಂದರು. ಇನ್ನು ನವೆಂಬರ್ 23ರಿಂದ ಆಹಾರ ಪ್ರಿಯರ ಸೇವೆಗೆ ಹೋಟೆಲ್ ಸಾಮ್ರಾಟ್ ಇನ್ ಲಭ್ಯವಾಗಲಿದೆ. ಇನ್ನು ಈ ಸಂದರ್ಭ ಮಂಗಳೂರು ನಗರ ಉತ್ತರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿರುವಂತಹ ಮನೋಜ್ ಕುಮಾರ್, ಕಾವೂರು ಕಾರ್ಪೊರೇಟರ್ ಲೋಹಿತ್ ಅಮೀನ್, ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷ ನಾಯಕ ಟಿ ಪ್ರವೀಣ್ ಚಂದ್ರ ಆಳ್ವ, ಸೂರಜ್ ಶಿಕ್ಷಣ ಸಮೂಹ ಸಂಸ್ಥೆ ಮುಡಿಪು ಇದರ ಅಧ್ಯಕ್ಷರಾದ ಮಂಜುನಾಥ್ ರೇವಣ್ಕರ್, ಶಶಿ ಕ್ಯಾಟರಿಂಗ್ ಸರ್ವಿಸಸ್ ಬರೋಡಾ ಇದರ ಆಡಳಿತ ನಿರ್ದೇಶಕರಾದ ಶಶಿಧರ್ ಶೆಟ್ಟಿ ಬರೋಡಾ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸ್ಥಾಪಕಾಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿ, ಅಭಿಮತ ವಾಹಿನಿಯ ಆಡಳಿತ ಪಾಲುದಾರರಾದ ಡಾಕ್ಟರ್ ಮಮತಾ ಪಿ ಶೆಟ್ಟಿ ಸೇರಿದಂತೆ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು. ಹೋಟೆಲ್ನ ಉದ್ಘಾಟನೆ ಈಗಾಗಲೇ ನಾವು ಮಾಡಿದ್ದೇವೆ. ಉಪಹಾರ ಗೃಹದ ಉದ್ಘಾಟನೆ ಈಗಾಗಲೇ ನಾವು ಎಲ್ಲರೂ ಸೇರಿ ಬಂಧುಗಳು, ಹಿರಿಯರು, ಸಂಘ ಸಂಸ್ಥೆ ಹಿರಿಯರು, ರಾಜಕೀಯ ಗಣ್ಯರು ಎಲ್ಲರೂ ಸೇರಿ ಇದನ್ನು ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದೇವೆ. ಬಂದ ಎಲ್ಲ ಗಣ್ಯ ನಮ್ಮ ಆತ್ಮೀಯ ಮಿತ್ರರಿಗೆ ನನ್ನ ಸ್ವಾಗತ ಮತ್ತು ಧನ್ಯವಾದ. ಯಾಕಂದರೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಈ ಸಣ್ಣ ಒಂದು ಉದ್ಯಮಕ್ಕೆ ನೀವು ಸಹಕಾರ ಮಾಡಲಿಕ್ಕಾಗಿ, ಆಶೀರ್ವಾದ ಮಾಡಲಿಕ್ಕಾಗಿ, ಶುಭಾಶಯ ಕೊಡಲಿಕ್ಕಾಗಿ ಇವೆಲ್ಲ ಒಂದು ಹೇಳಿದ್ದೀವಿ. ಇವತ್ತು ಪ್ರೆಷಸ್ ಟೈಮ್ ಧನ್ಯವಾದ ಹೇಳ್ತೇನೆ. ಮತ್ತು ಈ ಹೊಸ ಉದ್ಯಮಕ್ಕೆ ಶುಭಾಶಯ ಹೇಳ್ತೇನೆ. ಉದ್ಘಾಟನೆ ನಮ್ಮ ಜಾಗತಿಕ ಬಂಟರ ಸಂಘದ ಮಹಾದಾನಿಗಳಾದ ನಮ್ಮೆಲ್ಲರ ಮಾರ್ಗದರ್ಶಕರಾದ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಮಾಡಿದರು. ಇದರಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಭಾರಿ ಒಳ್ಳೆಯ ರೀತಿಯಿಂದ ಹೋಟೆಲನ್ನು ವ್ಯವಸ್ಥಿತವಾಗಿ ವಿನ್ಯಾಸ ಆಗಿದೆ. ಆರ್ಕಿಟೆಕ್ಟ್ ಪ್ಲ್ಯಾನ್ನಲ್ಲಿ ಖಂಡಿತ ಇದು ಒಳ್ಳೆಯ ರೀತಿಯ ಸೇವೆಯನ್ನು ಕೊಡ್ತದೆ. ಇದು ಸಕ್ಸಸ್ ಆಗಲಿ ಈ ಹೋಟೆಲ್. ಇದು ನಾವೆಲ್ಲರೂ ಬಂದು ಈ ಉದ್ಘಾಟನೆಯಲ್ಲಿ ಪಾಲ್ಗೊಂಡದ್ರಿಂದ ಅದು ಯಶಸ್ವಿಯಾಗಿ ನಡೆಯಲಿ. ನಮ್ಮೆಲ್ಲರ ನಾವೆಲ್ಲ ಆರಾಧ್ಯ ಮೂರ್ತಿಯಾದ ನಮ್ಮ ಕಡಿಯುಸಿ ದುರ್ಗಾ ಪರಮೇಶ್ವರನ ಆಶೀರ್ವಾದ ಇರಲಿ ಅಂತ ಹೇಳಿ ಶುಭಾಶಯವನ್ನು ಕೊಡ್ತೇನೆ.